Watch India's largest kids library only on Jio Hotstar. Download the app now. ಈ ವಿಷಯನ ತಾತವ್ರ ಹತ್ರ ಹೋಗಿ ಹೇಗೆ ಹೇಳಿ? ಗುಡ್ ಮಾರ್ನಿಂಗ್ ತಾತವ್ರೆ. ಬೆಳಿಗ್ಗೆನೆ ಬಂದಿದ್ದೀರಲ್ಲ ಲಡ್ಡು ಸಿಂಗ್. ಇಲ್ಲ 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 ಇಲ್ಲ, ಹಾಗೆ ಜಾಗಿಂಗ್ ಮಾಡ್ಕೊಂಡ್ ಬರ್ತಾ ಇದ್ದೆ. ನಿಮ್ ಮನೆ ಎದುರುಗಡೆನೆ ಹೋಗ್ತಾ ಇದ್ದೆ, ನಿಮ್ಮನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಗುಡ್ ಮಾರ್ನಿಂಗ್ ಅಜ್ಜಿ. ಇದುವರೆಗೂ ಗುಡ್ ಆಗೇ ಇತ್ತು, ಇನ್ಮೇಲೆ ಗುಡ್ ಆಗಿರಲ್ಲ. ಖಂಡಿತ ನೀವು ಶಿವಾನ್ ಕರ್ಕೊಂಡು ಹೋಗೋಕ್ ಬಂದಿರೋದು. ಹಲೋ ಲಡ್ಡು ಸಿಂಗ್ ಸರ್, ಹೇಗಿದ್ದೀರಾ ನೀವು? ನಾನ್ ತುಂಬಾ ಚೆನ್ನಾಗಿದ್ದೀನಿ ಅಜ್ಜಿ ಅವರೇ. ಕಮಿಷನರ್ ಸರ್ ಅವರೇ ಆರ್ಡರ್ ಮಾಡಿದ್ದಾರೆ, ಪೆಂಡಿಂಗ್ ಇರೋ ಫೈಲ್ ನೆಲ್ಲ ಸೈನ್ ಮಾಡ್ಬೇಕು ಅಂತ. 2 ದಿನದಿಂದ ನನಗೆ ಯಾರನ್ನ ಮಾತಾಡ್ಸಕ್ಕೂ ಟೈಮ್ ಇಲ್ದಂಗ ಆಗ್ಬಿಟ್ಟಿದೆ. ಮತ್ತೆ ಶಿವನ ಎಲ್ಲಿ ಕರ್ಕೊಂಡು ಹೋಗ್ಲಿ? ಮತ್ತೆ ಯಾಕೆ ಬರೋದಕ್ ಹೋದ್ರಿ? ಶಿವ, ಗುಪ್ತಚರ ಮಾಹಿತಿ ಪ್ರಕಾರ ಟೆರರಿಸ್ಟ್ಗಳು ವೇದಾ ಸಿಟಿಯಲ್ಲೇ ಠಿಕಾಣಿ ಹೂಡ್ತಾ ಇದ್ದಾರೆ. ಇದನ್ನ ಶಿವನಿಗೆ ಹೇಳೋದಕ್ ಬಂದೆ, ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗಕ್ಕಲ್ಲ. ಟೆರರಿಸ್ಟ್ಗಳನ್ನ ನಾವು ಹುಡುಕ್ಬೇಕು. ಇವತ್ತವ್ರಿಗೆ ಬುದ್ಧಿ ಕಲಿಸ್ತೀನಿ. ತಾನಂತೂ ಕೆಲಸ ಮಾಡೋದಿಲ್ಲ, ಬಂದ್ಬಿಟ್ರು ಶಿವನ್ ಕರ್ಕೊಂಡು ಹೋಗೋದಕ್ಕೆ. ಸರಿ, ನಾನು ಹೊರಡ್ತೀನಿ. ಲಡ್ಡು ಸಿಂಗ್ ಅವರೇ, ನಿಮ್ಗೆ ಇವತ್ತು ಸ್ಪೆಷಲ್ ಆಗಿ ದಹಿ ವಡೆ ತಿನ್ನಿ, ಚೆನ್ನಾಗಿರತ್ತೆ. ಆ? ನಗರದಲ್ಲಿ ಏನೇ ತೊಂದ್ರೆ ಇದ್ರು ನಾವು ತಿನ್ನೋದನ್ನ ಬಿಡೋದಕ್ಕಾಗೋದಿಲ್ವಲ್ಲ. ಆ, 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 ಅಯ್ಯೋ, ಬೆಂಕಿ ಬರ್ತಾ ಇದೆ. ವೇದಾ ಸಿಟಿಯಲ್ಲಿ ಟೆರರಿಸ್ಟ್ಗಳು. ನಾನೇನಾದ್ರೂ ಮಾಡ್ಲೇಬೇಕು. ಲಡ್ಡು ಸಿಂಗ್ ಕೂಡ ಬ್ಯುಸಿ ಆಗಿದ್ದಾರೆ, ನಾನು ಅವ್ರಿಗೆ ಸಹಾಯ ಮಾಡ್ಲೇಬೇಕು. ವೇದಾ ಸಿಟಿಯಲ್ಲಿ ಟೆರರಿಸ್ಟ್ ಇದ್ದಾರಾ? ಏನಾದ್ರೂ ಮಾಡ್ಲೇಬೇಕಾಗತ್ತೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಟೆರರಿಸ್ಟ್ ನ ಹುಡುಕ್ಬೇಕಾಗುತ್ತೆ. ನಿಮ್ಗೆ ಯಾರಿಗಾದ್ರೂ ಯಾರ ಮೇಲಾದ್ರೂ ಡೌಟ್ ಬಂದ್ರೆ ತಕ್ಷಣ ನಮ್ಗೆ ತಿಳಿಸ್ಬೇಕಾಗುತ್ತೆ. ನೀವ್ಯಾರು? ನಾನು ಇವತ್ತೇ ಬಂದಿದ್ದೀನಿ, ಹೊಸದಾಗಿ ಡ್ಯೂಟಿಗೆ ಜಾಯ್ನ್ ಆಗಿದ್ದೀನಿ. ಸರಿ, ಹಾಗಾದ್ರೆ ನನ್ಗೆ ಯಾರಾದ್ರೂ ಅನುಮಾನಾಸ್ಪದ ವ್ಯಕ್ತಿ ನೋಡಿದ್ರೆ ನಾನ್ ಶಿವನಿಗೆ ಫೋನ್ ಮಾಡ್ಬೇಕು. ಆ ಹುಡುಗಿ ಇಲ್ಲೇ ನೋಡ್ತಾ ಇದೆ, ಅವಳಿಗೆ ಅನುಮಾನ ಬಂದಿರಬೇಕು. ಶಿವ, ನನ್ಗೆ ಆ 4 ಜನ ವಿಚಿತ್ರ ಅನ್ನಿಸ್ತಿದ್ದಾರೆ ನೋಡು. ಅವರು ಈ ಊರ್ಗೆ ಹೊಸಬ್ರು ಅನ್ಸುತ್ತೆ. ಹೌದು ರೇವಾ, ಯುವರ್ ರೈಟ್. ಬನ್ನಿ ಫಾಲೋ ಮಾಡೋಣ ಅವ್ರನ್ನ. ಬಾಸ್, ಆ ಮಕ್ಕಳನ್ನ ನೋಡಿ, ಅವರು ನಮ್ ಹಿಂದೆನೆ ಬಿದ್ದಿದ್ದಾರೆ. ಅವ್ರು ನಿಜವಾಗ್ಲೂ ಹಿಂದೆ ಬರ್ತಿದಾರಾ ಅಥವಾ ಸುಮ್ನೆ ಓಡಾಡ್ತಾ ಇದಾರಾ? ಅಯ್ಯೋ ದೇವ್ರೆ, ಈ ತರ ಓವರ್ ಆಕ್ಟಿಂಗ್ ಮಾಡಿದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ನೋಡೋ ಇಡಿ, ನಾನು ಬಿಚ್ಚೋಗಿರೋ ಶೂಲೇಸ್ ನ ಕಟ್ದೆ, ಆಯ್ತಾ? ಬಾಸ್, ಪಕ್ಕಾ ಇದೆ, ಆ ಮಕ್ಕಳು ನಮ್ ಹಿಂದೆನೆ ಬಿದ್ದಿರೋದು. ನಡಿ ಹೊರಡೋಣ. ಇವ್ರನ್ನ ಹಿಂಬಾಲಿಸೋಣ ನಾವು. ನೀವೆಲ್ಲ ಈ ಕಡೆ ಹೋಗಿ, ನಾನು ಆ ಕಡೆ ಹೋಗ್ತಾ ಇದ್ದೀನಿ. ಮಕ್ಕಳೇ, ನಿಮ್ಗಳ ಪ್ರಾಬ್ಲಮ್ ಏನು? ನಮ್ಗಳ ಹಿಂದೆ ಯಾಕೆ ಬಿದ್ದಿದ್ದೀರಾ? ಅಂಕಲ್, ನಾವೆಲ್ಲ ಇಲ್ಲೇ ಇರೋದು. ಮೊದ್ಲು ನೀವ್ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಅದನ್ನ ಹೇಳಿ. ಮೊದ್ಲೇ ಅವತ್ತು ನೋಡೇ ಇಲ್ಲ ನಿಮ್ಮನ್ನ ಇಲ್ಲಿ. ನಾವು ಎಲ್ಲಿಂದ ಬಂದ್ರೆ ನಿಮಗೆ ಏನೋ? ಎಲ್ಲಿಂದ ಯಾರು ಬೇಕಾದ್ರೂ ಇಲ್ಲಿ ಇರಬಹುದು, ಗೊತ್ತಲ್ಲ? ಜಾಗ ಖಾಲಿ ಮಾಡೋ ಮಗು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು.
ಇದೇನಿದು ಶಿವ ಮೊದ್ಲೇ ಇವರಿಗೆಲ್ಲ ಕ್ಲಾಸ್ ತಗೋತಾ ಇದ್ದಾನೆ. ನಾನ್ ಯಾವ್ದಕ್ಕೂ ಸ್ವಲ್ಪ ಹೊತ್ತು ನೋಡೋದೇ ಒಳ್ಳೇದು. ಈ ಹುಡುಗ ಅಂತೂ ಸಿಕ್ಕಾಪಟ್ಟೆ ಚುರುಕಾಗಿದ್ದಾನೆ. ಇವನ ಹತ್ರ ನಾವೇನಾದ್ರೂ ಸಿಕ್ಕಾಕೊಂಡ್ರೆ ಒದೇ ತಿಂತೀವಿ ಅಷ್ಟೇ. ಇಲ್ಲಿಂದ ಹೊರಡೋದೇ ಒಳ್ಳೇದು. ಆದಿ, ಯುಡಿ, ರೇವಾ, ಇವ್ರ ಮೇಲೆ ಒಂದ್ ಕಣ್ಣಿಡಿ. ಹವಲ್ದಾರ್ ಸರ್, ನಾನೇ ಹವಲ್ದಾರ್ ಸರ್. ಇವತ್ತೇ ವೇದಾ ಸಿಟಿಗೆ ಜಾಯಿನ್ ಆಗಿದ್ದೀನಿ. ಹವಾಲ್ದಾರ್ ಸರ್, ಇವರೆಲ್ಲ ಟೆರರಿಸ್ಟ್ಗಳು. ಇವ್ರನ್ನ ಈಗ್ಲೇ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಸರ್ ಹೇಳ್ಬಿಡಿ ಇದನ್ನ. ನಾವು ಇವರ ಲೀಡರ್ ಹಿಂದೆ ಹೋಗ್ತೀವಿ ಈಗ. ಹಾ ಮಕ್ಕಳೇ, ನಿಮ್ ಕೆಲ್ಸ ಮುಂದುವರಿಸಿ. ಇವ್ರು ಯಾರಿವ್ರು? ಮತ್ತೆ ಇವ್ರುಗಳನ್ನ ನೀವ ಹಿಡ್ದಿದ್ದು? ಎಸ್ ಸರ್, ನಾನೇ ಹಿಡ್ದೆ. ವೆರಿ ಗುಡ್ ಹವಲ್ದಾರ್, ನಾನು ಖುಷಿಯಾಗಿದ್ದೀನಿ. ಕೀಪ್ ಇಟ್ ಅಪ್. ಏಯ್ ಹೆಡ್ ಕ್ವಾರ್ಟರ್ಸ್, ವೇದಾ ಸಿಟಿಯಲ್ಲಿ ಹವಲ್ದಾರ್ ಯಾರು? ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಪೇಡಾರಾಮ್ನಂತಹ ಬಹುದೂರ ಆಗಿರುವಂತಹ ಪೊಲೀಸ್ನವರು ಬೇಕಾಗುತ್ತೆ. ಹವಲ್ದಾರ್ ಪೇಡಾರಾಮ್ನ ಇನ್ಸ್ಪೆಕ್ಟರ್ ಆಗಿ ಪ್ರಮೋಟ್ ಮಾಡ್ಬಿಡಿ. ಇದು ಕೂಡ ಆಗೋಯ್ತು. ಹಲೋ, ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಸ್ಪೀಕಿಂಗ್. ಏನು? ನಿಜ ಹೇಳ್ತಾ ಇದ್ದೀರಾ ನೀವು? ಸರಿ, ಒಂದ್ ಗ್ಲಾಸ್ ನೀರ್ ಕೊಟ್ಟಿದ್ದಕ್ಕೆ ಪ್ರಮೋಷನ್. ಏನಾಯ್ತು ಸಾರ್? ಯಾಕೆ ನೀವು ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಜಯರಾಮ, ಹೆಡ್ ಕ್ವಾರ್ಟರ್ಸ್ ನಿಂದ ಫೋನ್ ಬಂದಿತ್ತು. ಅವರು ನಿನಗೆ ಪ್ರಮೋಷನ್ ಕೊಡೋದಕ್ಕೆ ಹೇಳಿದ್ದಾರೆ. ಸ್ವಲ್ಪ ಆ ಕಡೆ ತಿರುಗು, ತಗೋ ಈ ಸ್ಟಾರ್ನ ಹಾಕೋ. ಈಗ ನೀನು ಇನ್ಸ್ಪೆಕ್ಟರ್ ಜಯರಾಮ ಆಗಿದೀಯಾ. ಹೋಗಿ ಒಂದು ಟೀ ತಗೊಂಡ್ ಬಾ. ಲಡ್ಡು ಸಿಂಗ್ ಅವರೇ, ನಾನೀಗ ಹವಲ್ದಾರ್ ಅಲ್ವೇ ಅಲ್ಲ, ನಾನು ಕೂಡ ಈಗ ಇನ್ಸ್ಪೆಕ್ಟರು. ಟೀ ಕುಡಿಬೇಕು ಅಂತಿದ್ರೆ ನೀವೇ ಹೋಗಿ ತಗೊಂಡ್ ಕೊಡಿರಿ. ನಾನು ಫೈಲ್ಗಳಿಗೆ ಸೈನ್ ಹಾಕ್ತಾನೆ ಇದ್ದೆ, ಆದ್ರೆ ಈ ಜಯರಾಮ ನೀರು ಟೀ ತರ್ತಾನೆ ನನ್ ಲೆವೆಲ್ಗೆ ಬೆಳೆದ್ಬಿಟ್ಟ. ಇವಾಗೇನ್ ಮಾಡ್ತೀರಾ ಅಂಕಲ್? ಶಿವ, ಹುಷಾರಾಗಿದ್ಯಾ? ಹಾ ರೇವಾ, ಏನೂ ಆಗಿಲ್ಲ. ಆ ಗುಂಡ ಯಾವ ಕಡೆ ಹೋದ ಅಂತ ನೋಡು. ಇಲ್ಲಂತೂ ಯಾರೂ ಇಲ್ವಲ್ಲ. ಓ ಇಲ್ಲ, ಗೊತ್ತಿಲ್ಲ ಅವನ್ ಎಲ್ಲಿ ಓಡ್ ಹೋದ ಅಂತ. ಸ್ಟಾಪ್! ನೆನ್ಪಿರ್ಲಿ, ಹಿಂದೆ ಕಮಿಷನರ್ ಸರ್ ಕೂತ್ಕೊಂಡಿದ್ದಾರೆ. ಯಾವ ಕಮಿಷನರ್ ಆದ್ರೂ ಪರವಾಗಿಲ್ಲ. ಡಿಕ್ಕಿ ಓಪನ್ ಮಾಡು. ಕಾನೂನು ಎಲ್ಲರಿಗೂ ಒಂದೇ. ಕಮಿಷನರ್ ಅವ್ರನ್ನ ಕೆಳಗಡೆ ಇಳಿಸು. ನಾನು ಯಾರನ್ನೂ ಬಿಡೋದಿಲ್ಲ. ನಿನ್ನ ಐಡಿ ಕಾರ್ಡ್ ತೋರಿಸು. ವೆರಿ ಗುಡ್ ಹವಲ್ದಾರ್, ವೆರಿ ಗುಡ್. ತಗೊಳ್ಳಿ ನನ್ನ ಐ ಕಾರ್ಡ್. ಇದೇ ತರನೇ ಎಲ್ಲರನ್ನೂ ಚೆಕ್ ಮಾಡಿ. ಸಾರಿ ಸರ್. ನಾವು ನಿಮ್ಮ ನಿಷ್ಠೆ ಮತ್ತೆ ಡ್ಯೂಟಿ ಮೇಲಿರೋ ನಿಮ್ಮ ಪ್ರೀತಿ ಮತ್ತೆ ಕಷ್ಟಪಡೋದು ನಮಗೆ ತುಂಬಾ ಖುಷಿ ಇದೆ. ಡ್ರೈವರ್, ನಡೀರಿ. ಹಲೋ ಹೆಡ್ ಕ್ವಾರ್ಟರ್ಸ್, ಹವಲ್ದಾರ್ ಪೇಡಾರಾಮ್ನ ಸೀನಿಯರ್ ಇನ್ಸ್ಪೆಕ್ಟರ್ ಮಾಡ್ಬಿಡಿ. ಮತ್ತೆ ಪೇಡಾರಾಮ್ಗೆ ಹೇಳಿ ಈ ಲಡ್ಡು ಸಿಂಗ್ ಅನ್ನ ಕೆಲಸದಿಂದ ತೆಗೆದಾಕ್ಬಿಡಿ ಅಂತ. ಅವನು ಯಾವ ಕೆಲ್ಸಕ್ಕೂ ಬರೋದಿಲ್ಲ. ಹಲೋ, ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಸ್ಪೀಕಿಂಗ್. ಏನು?
ಜಯರಾಮನ ಸೀನಿಯರ್ ಇನ್ಸ್ಪೆಕ್ಟರ್ ಆಗಿ ಮಾಡಿದ್ದೀರಾ? ಓಕೆ ಸರ್, ಓಕೆ. ಇಲ್ಲಿ ಏನ್ ನಡೀತಾ ಇದೆ? ನಾನಿಲ್ಲಿ ಫೈಲ್ ರಾಶಿ ಹಾಕೊಂಡು ಸೈನ್ ಮೇಲೆ ಸೈನ್ ಮಾಡ್ತಾನೆ ಇದ್ದೀನಿ, ಆದ್ರೆ ಜಯರಾಮ ಅಲ್ಲಿ ಆರಾಮಾಗಿ ಊಟ ತಿಂಡಿ ಮಾಡ್ಕೊಂಡು ಪ್ರಮೋಷನ್ ಮೇಲೆ ಪ್ರಮೋಷನ್ ತಗೋತಿದ್ದಾನೆ. ಜಯರಾಮ, ಇದನ್ ತಗೋ, ಇನ್ನೊಂದ್ ಸ್ಟಾರ್ ನ ಹಾಕೋ. ಹೆಡ್ ಕ್ವಾರ್ಟರ್ಸ್ ನಿಂದ ನಿನ್ನ ಸೀನಿಯರ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಟ್ ಮಾಡಿದ್ದಾರೆ. ಇದನ್ ತಗೋ. ಲಡ್ಡು ಸಿಂಗ್, ಹೋಗು, ಹೋಗಿ ಒಂದು ಖಡಕ್ ಆಗಿರುವಂತಹ ಚಾಯ್ ತಗೊಂಡ್ ಬಾ. ಹಲೋ, ಎಸ್ ಎಸ್, ಹಾ, ಏನು? ಲಡ್ಡು ಸಿಂಗ್, ಹೆಡ್ ಕ್ವಾರ್ಟರ್ಸ್ ಇಂದ ಸಂದೇಶ ಬಂದಿದೆ, ನಿನ್ನ ಕೆಲಸದಿಂದ ತೆಗಿಬೇಕಂತೆ. ಹೋಗು, ಬೇರೆ ಏನಾದ್ರೂ ಕೆಲಸ ಮಾಡ್ಕೋ. ಸಾರಿ, ಇಟ್ಸ್ ಅನ್ ಆರ್ಡರ್, ನಾನು ಅದನ್ನ ಫಾಲೋ ಮಾಡ್ಲೇಬೇಕಾಗತ್ತೆ. ಈ ಟೈಮಲ್ಲಿ ಕೆಲ್ಸನ ಎಲ್ಲಂತ ಹುಡುಕ್ಲಿ? ಅಯ್ಯೋ, ನನ್ನಿಂದ ಏನ್ ತಪ್ಪಾಗಿದೆ ಸೀನಿಯರ್ ಇನ್ಸ್ಪೆಕ್ಟರ್ ಜಯರಾಮ? ಐ ಸಾರಿ ಲಡ್ಡು ಸಿಂಗ್, ಐ ಕಾಂಟ್ ಹೆಲ್ಪ್. ನೋಡು, ಒಂದು ಕಡೆ ಕೆಲಸ ಇದೆ. ಅಲ್ಲಿನ ಇನ್ಚಾರ್ಜು ನಿನ್ನೆ ತಾನೇ ನನ್ನನ್ನ ಕೇಳಿದ್ರು, ಈ ಕಾರ್ಡ್ ತಗೋ, ಇದ್ರಲ್ಲಿ ಅಡ್ರೆಸ್ ಇದೆ, ಅಲ್ಲಿ ಹೋಗಿ ಸೆಕ್ಯೂರಿಟಿ ಆಫೀಸರ್ ಕೆಲಸ ಮಾಡ್ಕೊಂಡಿರೋ. ಸೆಕ್ಯೂರಿಟಿ ಆಫೀಸರ್? ಥ್ಯಾಂಕ್ ಯು ಜಯರಾಮ್ ಸರ್, ಥ್ಯಾಂಕ್ ಯು. ಇದ್ ತಗೋ ಬೀಗ. ಇಲ್ಲೆಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೋ. ಕೆಲವು ಜನ ಇಲ್ಲಿ ಬಂದು ಕೆಟ್ಟ ಕೆಲ್ಸನೂ ಮಾಡ್ತಾರೆ, ಹುಷಾರಾಗಿರು. ನಾನಿವತ್ತು ಜಾಗರಣೆ ಮಾಡ್ಬೇಕು. ಹಾಗಂದ್ರೆ ನೀವು ಚಿಂತೆ ಮಾಡಬೇಡಿ, ನನಗೆ ಅಂತ ಟೈಮ್ ಬಂದ್ಬಿಡ್ತು. ಬಾಸ್ ಬಾಸ್, ಏನಾಯ್ತು? ಹೊರಗಡೆ ಹೊಸ ಸೆಕ್ಯೂರಿಟಿ ಕೂತ್ಕೊಂಡಿದ್ದಾನೆ. ಏನ್ ಮಾಡೋದೀಗ? ಈಗ ಅವನಿಗೆ ಭೂತಗಳ ಹಾಗೆ ಹೆದರ್ಸೋಣ, ಆಮೇಲೆ ಅವನು ಓಡ್ ಹೋಗ್ತಾನೆ. ಆಹಾ, ನಂದು 4 ಬಿತ್ತು. ಏ ಹೋಗ, ಒಂದ್ ಬಿದ್ದಿದೆ ನೋಡಿಲಿ. ಹೊಡೆದ್ಬಿಟ್ಟೆ. ಯಾರಿದ್ರೆ ಒಳಗಡೆ? ಇದೇನಿದು? ನಾನ್ ಆಗ್ಲಿಂದ ಇಲ್ಲೇ ಕೂತ್ಕೊಂಡಿದ್ದೀನಿ, ನೀವೆಲ್ಲ ಹೇಗ್ ಒಳಗಡೆ ಹೋದ್ರಿ? ಅಯ್ಯೋ, ಅಯ್ಯೋ, ಏ ತಮ್ಮ, ಇಷ್ಟು ರಾತ್ರಿಯಲ್ಲಿ ನೀವೆಲ್ಲ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಹೇಳಿ. ಅಯ್ಯೋ, ಏನು ಇಲ್ಲಪ್ಪ, ನಾವು ದಾಳ ಆಡ್ತಾ ಇದ್ದೀವಿ. ನಿನಗೇನಾದ್ರೂ ತೊಂದ್ರೆನಾ? ಅಯ್ಯೋ ತಮ್ಮ, ನಿಮ್ಗಿದು ಲೂಡೋ ಆಡೋ ಜಾಗನಾ? ನಾವು ನಮ್ಮನೆಲ್ಲೇ ಇದ್ದೀವಿ. ನಾವಿಲ್ಲಿ 1,000 ವರ್ಷಗಳಿಂದ ದಾಳ ಆಡ್ತಾ ಇದ್ದೀವಿ. ಏನು 1,000 ವರ್ಷಗಳಿಂದ? ನನ್ನ ಹತ್ರ ಸುಳ್ಳು ಹೇಳಬೇಡಿ. ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಿ ತಾನೇ? ಹೇಳಿ 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 ಹೇಳಿ. ಯಾಕೆ ಸುಳ್ಳು ಹೇಳಿ? ಅದು ನನ್ನ ಮನೆ, ಮತ್ತೆ ಇವರದ್ದು ಇದ್ರ ಕೆಳಗಡೆ ಇದೆ. ಬನ್ನಿ, ಒಳಗೆ ಬನ್ನಿ, ಚಾ ತಿಂಡಿ ಕೊಡ್ತೀನಿ. ಚಾ ತಿಂಡಿನಾ? ಬೇಡ ಬೇಡ, ನನಗೇನು ಬೇಡ. ಅಯ್ಯೋ ಭೂತ! ಶಿವ ಶಿವ, ಭೂತ ಭೂತ ಇದೆ ಶಿವ. ಲಡ್ಡು ಸಿಂಗ್ ಸರ್, ಭೂತ ಪ್ರೇತ ಇವೆಲ್ಲ ಏನು ಇರೋದಿಲ್ಲ. ನೀವ್ ಏನ್ ನೋಡಿದ್ರಿ ಅಂತ ಮೊದ್ಲು ಹೇಳಿ. ಶಿವ ಶಿವ, ನಾನಿಲ್ಲಿ 4 ಜನ, ಅಲ್ಲಲ್ಲ 4 ಭೂತ ಲೂಡೋ ಆಡ್ತಾ ಇರೋದು ನಾನು ನೋಡ್ದೆ. ನಾನು ಅದ್ರ ಜೊತೆ ಮಾತು ಕೂಡ ಆಡ್ದೆ. ಒಂದದ್ರಲ್ಲಿ ಮೇಲ್ಗಡೆ ಹಾರ್ತು, ಮತ್ತದು ನನ್ನ ಹತ್ರ ಹೇಳ್ತು ಇದು ನನ್ ಮನೆ ಅಂತ. ಲಡ್ಡು ಸಿಂಗ್ ಸರ್, ಅವರು ಭೂತ ಅಲ್ಲ, ಟೆರರಿಸ್ಟ್ಗಳು. ಯಾಕಂದ್ರೆ ಇದಕ್ ಮುಂಚೆ ನಾನು ಸುಲ್ತಾನ್ ಅನ್ನೋ ಟೆರರಿಸ್ಟ್ ನ ಫಾಲೋ ಮಾಡಿದಾಗ ಅವನ್ ಇಲ್ಲಿಂದಾನೇ ಮಾಯ ಆಗೋಗಿದ್ದ. ಇದ್ರ ಅರ್ಥ ಅವರು ಇಲ್ಲೇ ಇರ್ತಾರೆ, ಮತ್ತೆ ಜನರನ್ನ ಹೆದರ್ಸ್ಬಿಟ್ಟು ಕಳ್ಸ್ಬಿಡ್ತಾರೆ, ಯಾರಿಗೂ ಅವ್ರ ಬಗ್ಗೆ ಗೊತ್ತಾಗ್ಬಾರ್ದು ಅಂತ. ನಾನ್ ಈಗ್ಲೇ ಅದನ್ನ ಕಂಡು ಹಿಡಿತೀನಿ. ಅವ್ರೀಗ ಏನಾದ್ರೂ ಹೊರಗಡೆ ಬರ್ಲೇಬೇಕು. ಎಸ್, ಇದನ್ನ ನೋಡಿ, ಅವ್ರು ನಿಜವಾಗ್ಲೂ ಇಲ್ಲೊಂದು ಡೂಪ್ಲಿಕೇಟ್ ಜಾಗ ಮಾಡ್ಕೊಂಡಿದ್ದಾರೆ, ಜನರಿಂದ ಇದು ತಪ್ಪಿಸ್ಕೊಳ್ಳೋದಕ್ಕಾಗಿ. ಇಲ್ಲಿ ಯಾವ ಭೂತ ಪ್ರೇತನೂ ಇಲ್ಲ. ನಾನು ಈಗ್ಲೇ ಅದನ್ನ ತೆಗಿತೀನಿ, ಎಲ್ರನ್ನೂ ಹೊರ ಕರಿತೀನಿ. ಶಿವ ಶಿವ, ಇದು ಕನ್ಸಲ್ಲ, ನಿಜವಾಗ್ಲೂ ಭೂತನೇ. ಅದು ಆ ಕಡೆ ಈ ಕಡೆ ಹಾರಾಡ್ತಾ ಇತ್ತು. ಲಡ್ಡು ಸಿಂಗ್ ಸರ್, ಯಾವ ಭೂತನೂ ಇಲ್ಲ. ಅವರು ಪೂರ್ತಿಯಾಗಿ ಪ್ಲಾನಿಂಗ್ ಮಾಡ್ಕೊಂಡು ನಿಮ್ಮನ್ನ ಮೂರ್ಖನನ್ನಾಗಿ ಮಾಡಿದ್ದಾರೆ. ಅವರು ಬುದ್ಧಿವಂತರಾದ್ರೆ ನಾವು ಅತಿ ಬುದ್ಧಿವಂತರು.
ಯಾರು? ಸುಲ್ತಾನ್ ಸಿಂಗ್ ಅಂಕಲ್, ನೀವ್ 4 ಜನ ಹೊರಗ್ ಬರ್ತೀರಾ ಇಲ್ಲ ಅಂದ್ರೆ ನಾವೇ ಒಳಗ್ ಬರೋದಾ? ಇದನ್ ನೀವೇ ಡಿಸೈಡ್ ಮಾಡಿ. ಬಾಸ್, ಇದು ಅದೇ ಮಗು ಶಿವ. ನೆನ್ಪಿದ್ಯಾ ಹಿಂದೆ ನಮ್ಮನ್ನ ಹೇಗ್ ಹೊಡೆದಿದ್ದಾನೆ ಅಂತ? ಅಯ್ಯೋ, ಹೆದ್ರೋ ಅಂತ ಅವಶ್ಯಕತೆ ಏನೂ ಇಲ್ಲ. ಒಂದ್ ಮಗು ನಮ್ಮನ್ನ ಏನ್ ಮಾಡಕ್ಕಾಗತ್ತೆ? ನಾವೇ ಹೊರಗಡೆ ಬರ್ತೀವಿ. ಶಿವ! ಮಜವಾಗಿತ್ತು. ನಮ್ಮೂರಲ್ಲೂ ನಾವ್ ಇದೇ ತರ ಮರಕ್ ಹಗ್ಗ ಕಟ್ಟಿ ಆಟ ಆಡ್ತಿದ್ವಿ. ಜೈ ಹಿಂದ್ ಕಮಿಷನರ್ ಸರ್, ನೀವು ಆದಷ್ಟು ಬೇಗ ಮಾರ್ಕೆಟ್ ನ ಹಿಂದೆ ಒಂದು ಖಾಲಿ ಮೈದಾನ ಇದೆ, ಅಲ್ಲಿಗೆ ಬನ್ನಿ. ನೀವು ಖುದ್ದಾಗಿ ನಿಮ್ ಕಣ್ಣಾರೆ ನೋಡಬಹುದು ನಾನು ಹೇಗೆ ನನ್ನ ಜೀವನ ಪಣಕ್ಕಿಟ್ಟು ವೇದಾ ಸಿಟಿನ ರಕ್ಷಣೆ ಮಾಡ್ತಾ ಇದ್ದೀನಿ ಅಂತ. ಟೆರರಿಸ್ಟ್ ಗಳನ್ನ ಇಲ್ಲಿ ಹಿಡ್ದು ಹಾಕ್ತಾ ಇದ್ದೀನಿ. ನೀವು ನನ್ನನ್ನ ಕೆಲಸದಿಂದ ತೆಗ್ದಾಕಿರ್ಬಹುದು ಸರ್, ಆದ್ರೆ ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ. ಜೈ ಹಿಂದ್. ಮಕ್ಕಳೇ, ಇವ್ರನ್ನೆಲ್ಲ ಯಾರು ಹಿಡ್ದಿದ್ದು? ಕಮಿಷನರ್ ಸರ್, ನಮ್ಮ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಸರ್ ಅವ್ರೆ. ಇವತ್ತು ಅವರ ಪ್ರಾಣ ಕೂಡ ಲೆಕ್ಕಿಸದೆ ಅವರು ಟೆರರಿಸ್ಟ್ ನ ಹಿಡ್ದಿದ್ದಾರೆ. ಅರೆ ಹವಲ್ದಾರ್ ಪೇಡಾರಾಮ್, ನಿಮ್ಗೆ ಇನ್ಸ್ಪೆಕ್ಟರ್ ಯೂನಿಫಾರ್ಮ್ ಸಿಗ್ಲಿಲ್ವಾ? ನಾನು ಜೈರಾಮ್ ಅಲ್ಲ, ಶಿವನ ತಾತ. ಲಡ್ಡು ಸಿಂಗ್ ಫೈಲ್ ಸೈನ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು, ಅದಕ್ಕೆ ನಾನು ಅವ್ರಿಗೆ ಸಹಾಯ ಮಾಡೋದಕ್ಕೆ ಪೊಲೀಸ್ ತರ ವೇಷ ಹಾಕೊಂಡಿದ್ದೀನಿ. ತಾತ ನೀವಾ? ಇದ್ರ ಅರ್ಥ ನೀವು ಪೇಡಾರಾಮ್ ಅಂತ ಅನ್ಕೊಂಡು ಇಲ್ಲಿವರೆಗೂ ನಾನು ಪೇಡಾರಾಮ್ಗೆ ಪ್ರಮೋಷನ್ ಕೊಡ್ತಾ ಇದ್ದೆ. ಲಡ್ಡು ಸಿಂಗ್, ನೀನಿಲ್ಲಿ ಏನು ಮಾಡ್ತಾ ಇದೀಯಾ? ಮತ್ತೆ ಇವರನ್ನೆಲ್ಲ ಯಾರು ಹಿಡ್ದಿದ್ದು? ಪೇಡಾರಾಮ್, ಸಾರಿ, ನಾನು ತಪ್ಪಾಗಿ ನಿನಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಕೊಡ್ತಾ ಇದ್ದೆ. ನಿಜ ಹೇಳ್ಬೇಕು ಅಂದ್ರೆ ಲಡ್ಡು ಸಿಂಗ್ಗೆ ಪ್ರಮೋಷನ್ ಸಿಗ್ಬೇಕು. ಅವ್ರಿಗೆ ಎಂತ ಒಳ್ಳೆ ಸ್ನೇಹಿತರಿದಾರೆ ಅಂದ್ರೆ ಅವರ ಗೈರು ಹಾಜರಿಯಲ್ಲಿ ಅವರು ವೇದಾ ಸಿಟಿನ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಪರೇಡ್ ಹೇಗಿತ್ತು ಹಾಗೆ? ಹೇಗಿತ್ತು ಹಾಗೆ ಅಂದ್ರೆ ಅರ್ಥ ಈಗ ಅರ್ಥ ಆಯ್ತು ನನ್ಗೆ. ಮೊದ್ಲು ಹೇಗಿದ್ನು ಹವಲ್ದಾರ್ ಹಾಗೆ ಇರ್ಬೇಕು ಅಂತ. ಈಗ ನೀವು ಇನ್ಸ್ಪೆಕ್ಟರ್. ಚಿಂತಿಸ್ಬೇಡಿ ಜಯರಾಮ್ ಸರ್, ನಿಮ್ಗೊಂದಲ್ಲ ಒಂದಿನ ಪ್ರಮೋಷನ್ ಖಂಡಿತವಾಗ್ಲೂ ಸಿಗುತ್ತೆ. Watch India's largest kids library only on Jio Hotstar. Download the app now.